ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಇವತ್ತು ನಾನೊಂದು ಸ್ಕ್ವೇರ್ ಬೀಡ್ಸ್ ತೊಗೊಂಡಿದ್ದೀನಿ. 11mm ಕ್ರೋಶೆ ನೀಡನ್ನು ತೊಗೊಂಡು ಒಂದು ಬ್ರೈಡಲ್ ಸ್ಯಾರಿಗೆ ಹಾಕುವಂಥ ಒಂದು ಸುಂದರವಾದ ಕ್ರೋಶೆ ಡಿಸೈನ್ನ ಮಾಡ್ತಿದ್ದೀನಿ. ಇದಕ್ಕೆ ನಾರ್ಮಲ್ ಆಗಿ ನಾನು 6 ದಾರನೇ ತೊಗೊಂಡಿರೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲದಾಗಿ ನೋಡಿ, ಇಲ್ಲಿ 6 ದಾರ ತೊಗೊಂಡಿದ್ದೀನಲ್ವ, ಅದರ ತುದಿ ಭಾಗದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಪ್ರತಿ ಸರಿ ನೀವು ಕ್ರೋಶೆ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಒಂದು ಲಾಕ್ನ ಮಾಡಿ, ಆ ನಂತರ ನೀವು ಅದನ್ನು ಡಿಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ನೋಡಿ, ನಾನೊಂದು ಬೀಡ್ಸ್ದೆ ಅಲ್ವಾ, ಬೀಡ್ಸ್ಗೆ ಲಾಕ್ ಮಾಡ್ಕೊತಿದ್ದೀನಿ ಈ 6 ದಾರವನ್ನು. ನೋಡಿ, ಯಾವ್ದಾದ್ರು ಒಂದು ಕಾರ್ನರ್ ಬರೋ ಹಾಗೆ ನೋಡಿ ಒಂದು 2 ಸಾರಿ ಲಾಕ್ನ ಮಾಡ್ಕೊಳ್ಳಿ. ಆವಾಗ ಥ್ರೆಡ್ ಸೆಕ್ಯೂರ್ ಆಗುತ್ತೆ ನಿಮಗೆ ಬೀಡ್ಸ್ಗೆ. ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಗಮನ ಇಟ್ಟು ನೋಡ್ಕೊಳ್ಳಿ. ಆವಾಗ ನಿಮಗೆ ಈ ಡಿಸೈನು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹೇಗೆ ಮಾಡ್ಬೋದು ಅಂತೇಳಿ. ಈಗ ನೀಡಲ್ನ ತೊಗೊಂಡು ನೋಡಿ, ಸ್ಕ್ವೇರ್ ಬೀಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ಸ್ನ ವಾಪಸ್ ತೊಗೊಬೇಕಾಗತ್ತೆ. ನೋಡಿ, ಈ ರೀತಿ ಥ್ರೆಡ್ಸ್ನ ತೊಗೊಂಡು ಆನಂತರ ಒಂದು ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊತಿದ್ದೀನಿ. ಈ ರೀತಿ ಒಂದು ಸರಿ ಚೈನ್ನ ಹಾಕ್ಕೊಬೇಕು. ಹಿಂಬದಿಯಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ನ ಸರಿಯಾಗಿ ಒತ್ತಿ ಇಟ್ಕೊಳ್ಳಿ ಬೀಡ್ಸ್ಗೆ. ಆನಂತರ ಮತ್ತೆ ಫ್ರಂಟಿಂದ ಥ್ರೆಡ್ಸ್ನ ಲಾಕ್ ಮಾಡಿ ಡಬಲ್ ಕ್ರೋಶನ ಕ್ರಿಯೇಟ್ ಮಾಡಬೇಕಾಗತ್ತೆ. ಫಸ್ಟ್ ಡಬಲ್ ಕ್ರೋಶ ಆದಮೇಲೆ ಸೆಕೆಂಡ್ ಡಬಲ್ ಕ್ರೋಶನೂ ಅಷ್ಟೇ ಅದೇ ರೀತಿಯೇ ಹಿಂಬದಿಯಲ್ಲಿ ಇರುವಂತಹ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ಲ ಅದನ್ನು ಸೇರಿಸಿ ನೀವು ಡಬಲ್ ಕ್ರೋಶ ಹಾಕೊತ ಬನ್ನಿ. ಈ ರೀತಿ ಸ್ಕ್ವೇರ್ ಬೀಡ್ಸು ಒಂದು ಅರ್ಧ ಭಾಗ ತನಕ ನೀವು ಇದೇ ರೀತಿ ಡಬಲ್ ಕ್ರೋಶ ಮಾಡ್ಕೊತ ಬರಬೇಕಾಗತ್ತೆ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿದೆ ಡಿಸೈನು. ಗಮನ ಇಟ್ಟು ನೋಡ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಒಂದೊಂದೇ ಡಬಲ್ ಕ್ರೋಶ ಹಾಕೊತ ಹೋಗಬೇಕಾಗತ್ತೆ. ನೋಡಿ, ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಇದೆ ಅಲ್ವಾ, ಅದನ್ನು ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಮತ್ತೆ ಫ್ರಂಟಿಂದ ಮೊದಲೇ ಹೇಗೆ ಮಾಡಿದ್ವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ನಾನು. ನೋಡಿ, ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಚೈನ್ ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ಬಿಚ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟ್ ಆಗುತ್ತಲ್ವ. ಇಷ್ಟು ಕಂಪ್ಲೀಟ್ ಆದಮೇಲೆ ಒಂದು 2 ಇಂಚಷ್ಟು ಥ್ರೆಡ್ನ ಲಾಂಗ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಲಾಂಗ್ ಇರಲಿ, ಒಂದು 2 ಇಂಚಷ್ಟು ಲಾಂಗ್ ಮಾಡಿ ಮಧ್ಯಭಾಗದಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಅವಾಗ ಅದು ಥ್ರೆಡ್ ಲಾಕ್ ಆಗುತ್ತೆ. ಇದಾದ ನಂತರ ನಾನು ಇದಕ್ಕೆ ಮತ್ತೊಂದು ಕಲರ್ ಥ್ರೆಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಪಿಕಾಕ್ ಕಲರ್ನ ತೊಗೊಂಡಿದ್ದೀನಿ. ನೋಡಿ, ಥ್ರೆಡ್ಸು ಆ ಥ್ರೆಡ್ನ ಈ ರೀತಿ ಇಟ್ಕೊಬೇಕು. 2 ಥ್ರೆಡ್ಸ್ ಇದೆಯಲ್ವಾ, ಅದೆರಡೂ ಸೇರಿಸಿ ಟೋಟಲಾಗಿ ಲಾಕನ್ನು ಮಾಡ್ಕೊಬೇಕು. ನೀವು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ಡು ಬಿಚ್ಚೋಗೋದಿಲ್ಲ. ನೋಡಿ, ಈ ರೀತಿ ಸ್ಟಾರ್ಟಿಂಗ್ನಲ್ಲಿ ಲಾಕ್ ಮಾಡಿಕೊಡಿ. ಈ ಲಾಕ್ ಮಾಡ್ಕೊಳೋದಕ್ಕೋಸ್ಕರ ಒಂದು 2 ಇಂಚಷ್ಟು ನಾನು ಉದ್ದ ಬಿಟ್ಕೊಂಡಿದ್ದೆ ಥ್ರೆಡ್ಸ್ನ. ಈಗ ಅದರ ಅವಶ್ಯಕತೆ ಹೆಚ್ಚಿಗೆ ಏನಿಲ್ಲ. ಸೊ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಂಬಿಟ್ರೆ ಮುಗಿಯುತ್ತೆ ಡಿಸೈನ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಈ ಪಾಯಿಂಟ್ ಅಷ್ಟೇ ಅದನ್ನು ಟರ್ನ್ ಮಾಡ್ಕೊಬೇಕಾಗತ್ತೆ ನೀವು. ಇದು ಬ್ಯಾಕ್ ಸೈಡ್ ಇದೆಯಲ್ವಾ, ಅದನ್ನು ಹೀಗೆ ಟರ್ನ್ ಮಾಡಿಕೊಡಿ. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ಎಷ್ಟು ಮಾಡ್ಕೊಂಡಾಗ್ಬಿಡಿ ನಾವಿಲ್ಲಿ ಮತ್ತೆ ನೀಡಲ್ನ ಯೂಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಥ್ರೆಡ್ಸ್ನ ನೀಡಲ್ ಮೂಲಕ ವಾಪಸ್ ತೊಗೊಂಬಂದು ಒಂದು ಲಾಕ್ನ ಮಾಡಿಕೊಡಿ. ಓಕೆನಾ? ಹೀಗೆ ಲಾಕ್ನ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿ ನಾನೊಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದು ಬೀಡ್ಸ್ಗಳು ಕೂಡ ಒಡೆದೋಗಿರೋ ಸಾಧ್ಯತೆ ಇರುತ್ತೆ. ನೋಡಿ, ಚೆನ್ನಾಗಿರೋ ಬೀಡ್ಸ್ಗಳನ್ನ ಹಾಕೊತ ಬನ್ನಿ. ನೋಡಿ, ಈ ರೀತಿ ಒಂದು ಬೀಡ್ಸ್ನ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳೋದು, ಬೀಡ್ಸ್ ಲಾಕ್ನ ಮಾಡ್ಕೊಬೇಕು ನೀವು ಫಸ್ಟಲ್ಲಿ. ಹೀಗೆ ಬೀಡ್ಸ್ ಲಾಕ್ ಆದಮೇಲೆ ನೋಡಿ, ಒಂದು ಬೀಡ್ಸ್ನ ತೊಗೊತಿದ್ದೀನಿ ನಾನಿಲ್ಲಿ. ಒಂದು ಬೀಡ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಚೈನ್ ಗ್ಯಾಪ್ ಡಬಲ್ ಕ್ರೋಶ ಹಾಕಿ ಕಂಬ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪ್ ಪ್ರತಿ ಚೈನ್ ಗ್ಯಾಪಿಗೂ ಒಂದೊಂದು ಸರಿ ನೀವು ಥ್ರೆಡ್ನ ತೊಗೊಂಬಂದು ಆನಂತರ ಬೀಡ್ಸ್ ಮೂಲಕ ಥ್ರೆಡ್ನ ಪಾಸ್ ಮಾಡಿ ನಂತರ ಮೇಲಿರುವಂತಹ 2 ಥ್ರೆಡ್ನ ಒಂದು ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕೋಬೇಕು. ಬೀಡ್ಸ್ ಒಳಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ನೋಡಿ
ಈ ರೀತಿ ಪಿಕೋನ ರೆಡಿ ಮಾಡಬೇಕಾಗತ್ತೆ. ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಟಿನ್ಯೂ ಆದಮೇಲೆ ನೋಡಿ ನಾನು ಒಂದು 2 ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಡಿ. ತುಂಬಾ ಈಸಿಯಾಗಿಂದ ಡಿಸೈನ್ ಇದು. ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಇದನ್ನು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ನೋಡಿ ಲಾಸ್ಟ್ ಎಂಡಿಂಗ್ನಲ್ಲಿ 2 ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿರೋವಂಥದ್ದು ಅಂತ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಡಿ. ಇಷ್ಟೇ ಇದೆ, ಈಸಿ ಇದೆ. ನೆಕ್ಸ್ಟು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಜಾಯಿಂಟ್ ಮಾಡಿದ್ರಲ್ಲ ಥ್ರೆಡ್ಸ್ನ, ಅಲ್ಲೂ ಕೂಡ ಅಷ್ಟೇ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದನ್ನು ಕೂಡ ಕಾಣ್ದಿರೋ ಹಾಗೆ ಅಟ್ಯಾಚ್ ಮಾಡಿಕೊಡಿ. ಆವಾಗ ಡಿಸೈನ್ ನೀಟಾಗಿ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇಷ್ಟು ಆದಮೇಲೆ ಇದನ್ನು ನಾವು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ ಸೀರೆಯಲ್ಲಿ ನೋಡಿ ನಾವೆಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡ್ವು ಆ ಅಟ್ಯಾಚ್ ಹಿಂಭಾಗದಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ವಲ್ಪ ಒಣಗಕ್ಕೆ ಬಿಟ್ಕೊಡಿ. ಆವಾಗ ಸ್ವಲ್ಪ ಅಟ್ಯಾಚ್ ಆಗುತ್ತೆ. ಹಾಗಂತ ಇಷ್ಟೇ ಅಟ್ಯಾಚ್ ಮಾಡಿಬಿಡೋದು ಅಲ್ಲ, ಇದ್ರ ಮೇಲೆ ಸ್ಟಿಚ್ ಕೂಡ ಹಾಕಬೇಕು. ಆವಾಗಲೇ ನಮಗೆ ನೀಟಾಗಿ ಮತ್ತು ಫಿಟ್ಟಾಗಿ ಕೂರುವಂಥದ್ದು. ಇದಕ್ಕೆ ನಾನು ಸೇಮ್ ಕಲರ್ ಮ್ಯಾಚಿಂಗ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಸಿಂಗಲ್ ನಾರ್ಮಲ್ ಎಳೆ ಸೂಜಿ ಇರುತ್ತಲ್ವ ಅದರಲ್ಲಿ ಯೂಸ್ ಮಾಡಿಕೊಂಡು ನಾನು ಅದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊತಾ ಬರ್ತೀನಿ. ಈ ರೀತಿ ಅದು ಆರ್ಚ್ ಇದೆಯಲ್ಲ ಅಷ್ಟು ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ನೀವು ನೀಡಲ್ ಸಹಾಯದಿಂದ ಲಾಕ್ ಮಾಡ್ಕೊತಾ ಬನ್ನಿ. ಆವಾಗ ನೀಟಾಗಿ ಅಟ್ಯಾಚ್ ಆಗುತ್ತದು. ಈ ಡಿಸೈನಿಗೆ ತುಂಬ ಟೈಮಿಂಗ್ ತೊಗೊಳೋದಿಲ್ಲ, 2 ಸ್ಟೆಪ್ನಲ್ಲಿದೆ. ಬಟ್ ಡಿಸೈನ್ ಕರೆಕ್ಟಾಗಿ ನೋಡ್ಕೊಂಡು ಮಾಡೋ ಸ್ಟಾರ್ಟ್ ಮಾಡಿದ್ರೆ ತುಂಬ ಬೇಗನೆ ಮಾಡ್ಬೋದು ಈ ಡಿಸೈನ್ನ ಕೂಡ. ಕಡಿಮೆ ಟೈಮ್ನಲ್ಲಿ ಒಂದು ಬ್ರೈಡಲ್ ಸ್ಯಾರಿಗೆ ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. 2 ಸ್ಟೆಪ್ನಲ್ಲಿ ಮಾಡಿಬಿಡ್ಬೋದು. ಟೈಮ್ ತುಂಬಾ ಸೇವಿಂಗ್ಸ್ ಇರುತ್ತೆ ಇದರಲ್ಲಿ. ನೋಡಿ ಈ ರೀತಿ ನೀವು ಲಾಕ್ನ ಮಾಡ್ಕೊಬೇಕು. ಹಿಂಬದಿಯಿಂದ ಕೂಡ ಲಾಕ್ನ ಮಾಡಿಕೊಡಿ, ಆವಾಗ ಟೈಟಾಗಿ ಕೂರುತ್ತೆ. ಆನಂತರ ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅಲ್ವಾ ಅದನ್ನು ನಾವಿಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಲಾಕ್ ಆದಮೇಲೆ ಟೈಟಾಗಿ ಕೂರಲಿ ಅಂಥೇಳಿ ನಾನು ಎಂಡಿಂಗ್ನಲ್ಲಿ ಕೂಡ ಜಾಸ್ತಿ ಸರಿ ಲಾಕ್ನ ಮಾಡ್ಕೊತಿದ್ದೀನಿ, ಬಿಚ್ಚೋಗಬಾರ್ದು ಅಂಥೇಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ನಲ್ಲಿ ಲಾಕ್ ಮಾತ್ರ ಟೈಟಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಅದು ಅಟ್ಯಾಚ್ ಮಾಡಿರೋದು ಬಿಚ್ಚೋಗೋದಿಲ್ಲ. ನೋಡಿ ಈ ರೀತಿ ಎಷ್ಟು ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ನಾನೊಂದು 157 ದಾರನ ತೊಗೊಂಡಿದ್ದೀನಿ. ಟೋಟಲ್ ಬಂದ್ಬಿಟ್ಟು 300 ಕೌಂಟ್ಸ್ ಬರುತ್ತೆ ಇದರಲ್ಲಿ, ಡಬಲ್ ಹಾಕಿರೋದ್ರಿಂದ. ನೋಡಿ ಈ ರೀತಿ ಥ್ರೆಡ್ಸ್ನ ಇಟ್ಕೊಳ್ಳಿ. ಆನಂತರ ಈಗ ಬೇಬಿ ಕುಚ್ಚು ಸಾಮಾನ್ಯವಾಗಿ ನೀವು ಯಾವ ರೀತಿ ಕಟ್ತೀರೋ ಅದೇ ರೀತಿ ಒಂದು ಜರಿ ಥ್ರೆಡ್ಸ್ಗೆ ನಾರ್ಮಲ್ ನೀಡಲ್ನ ಹಾಕ್ಕೊಂಡು ಒಂದೊಂದೇ ಇಟ್ಕೊಂಡು ಲಾಕ್ ಮಾಡ್ಕೊತಾ ಬನ್ನಿ. ಬೇಬಿ ಕುಚ್ಚು ಸಿಂಪಲ್ಲಾಗಿ ಹೇಗೆ ಕಟ್ತೀರೋ ಅಷ್ಟು ಕಟ್ಟಿದ್ರೆ ಸಾಕೋದಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕು ನಿಮಗೆ ಅಂಥೇಳಿ. ನಾರ್ಮಲ್ ನಾನು 1 ಇಂಚಿಗಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕುಚ್ಚುಗಳನ್ನ ಕಟ್ಬೋದು. ಇಲ್ಲಾಂದರೆ ಸ್ವಲ್ಪ ಲಾಂಗ್ ಸೈಜ್ ಬೇಕಾದರೂ ಕೂಡ ನೀವು ಲಾಂಗ್ ಸೈಜ್ ಮಾಡಿಕೊಂಡು ಇಟ್ಕೊಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಇಷ್ಟು ಮೀಡಿಯಮ್ ಸೈಜ್ ಕುಚ್ಚು ಕಟ್ಟಿದ್ರೆ ಕೂಡ. ನೋಡಿ ಈ ರೀತಿ ಹಿಂಭಾಗದಿಂದ ಒಂದು ಥ್ರೆಡ್ನ ಪಾಸ್ ಮಾಡ್ಕೊತಿದ್ದೀನಿ ನಾನು. ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿಕೊಡಿ. ನೋಡಿ ಡಿಸೈನ್ ಬಂದ್ಬಿಟ್ಟು ಫೈನಲಿ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಡಿಸೈನು. ಟೈಮ್ ಕೂಡ ಹೆಚ್ಚಿಗೆ ತೊಗೊಂಡೆ ಮಾಡ್ಬೋದು. ಈಸಿಯಾಗಿದೆ ಡಿಸೈನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.